ಅಕ್ರಮವಾಗಿ ಬಾಂಗ್ಲಾದಿಂದ ಬಂದಿದ್ದ ಅಕ್ರಮ ವಲಸಿಗರ ಗುಡಿಸಲು ಸುಟ್ಟು ಕರಕಲಾಗಿದೆ. ಗುಡಿಸಲು ಭಸ್ಮ ಆಗಿದ್ರೆ ಅಕ್ರಮವಾಗಿ ಬಂದಿದ್ದ ವಲಸಿಗರು ಎಸ್ಕೇಪ್ ಆಗಿದ್ದಾರೆ. ದಟ್ಟವಾಗಿ ಹಬ್ಬಿದ್ದ ಬೆಂಕಿಯಿಂದ ಹೇಗೆ ಎಸ್ಕೇಪ್ ಆದರೂ? ಬೆಂಕಿ ಅನಾಹುತ ಆಕಸ್ಮಿಕವಾ ಇಲ್ಲ ಸಂಚು ರೂಪಿಸಲಾಗಿತ್ತ? ಬನ್ನಿ ನೋಡ್ಕೊಂಬರೋಣ. ಬೆಂಕಿಯ ಜ್ವಾಲೆಯ ಸುತ್ತ ಅನುಮಾನದ ಹುತ್ತ. ಮನೆ ಬಾಗಿಲು ಬಡಿದವರ ಹಿಂದೆ ಬಿದ್ದ ಖಾಕಿ ಪಡೆ. ಬೆಂಗಳೂರಿನ ಬೇಗೂರಿನಲ್ಲಿ ಗುರುವಾರ ಮಧ್ಯರಾತ್ರಿ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ದ ಗುಡಿಸಲುಗಳು ಸುಟ್ಟು ಕರಕಲಾಗಿವೆ. ಆದರೆ ಒಬ್ಬ ವ್ಯಕ್ತಿಗೆ ತೊಂದರೆ ಆಗಿಲ್ಲ. ಇರೋ ಬರೋರೆಲ್ಲ ಯಾರಿಗೂ ಗೊತ್ತಾಗದಂತೆ ಬಟ್ಟೆ ಬರೆ ಸಮೇತ ಜೂಟಾಗಿದ್ದಾರೆ. ಅಂದ್ರೆ ಮನೆಗಳಿಗೆ ಬೆಂಕಿ ಬೀಳುವ ವಿಚಾರ ಅಕ್ರಮ ವಲಸಿಗರಿಗೆ ಮೊದಲೇ ಗೊತ್ತಿತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಬೆಂಕಿ ಏನಿದೆ ಆಕಸ್ಮಿಕನ ಅಥವಾ ಪ್ರೀ ಪ್ಲಾನ್ ಆಗಿ ಈ ಒಂದು ಬೆಂಕಿಯ ನಾಟಕವನ್ನ ಮಾಡಲಾಯ್ತಾ ಅನ್ನುವಂತಹ ಒಂದಿಷ್ಟು ಅನುಮಾನಗಳಿಗೆ ಸಾಕ್ಷಿ ಆಗ್ತಾ ಇರುವಂತದ್ದು ಮತ್ತೆ ಕಾರಣ ಆಗ್ತಾ ಇರುವಂತದ್ದು. ಈ ಬಗ್ಗೆ ಪೊಲೀಸರು ಈಗಾಗಲೇ ತನಿಖೆಯನ್ನ ಆರಂಭ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಒಂದಿಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂತದ್ದು ಈ ಒಂದು ಗ್ಯಾಸ್ ಸಿಲಿಂಡರ್ಗಳೇನಿದೆ ಆ ಒಂದು ಗ್ಯಾಸ್ ಸಿಲಿಂಡರ್ಗಳ ರೀಫಿಲಿಂಗ್ ಆಗ್ತಾ ಇತ್ತು. ಅದರ ಜೊತೆಗೆ ಹೀಲಿಯಂ ಗ್ಯಾಸ್ ಅನ್ನ ತಂದು ಇಲ್ಲಿ ರೀಫಿಲಿಂಗ್ ಕೆಲಸವನ್ನ ಮಾಡಲಾಗ್ತಾ ಇತ್ತು ಅನ್ನುವಂತಹ ಒಂದಿಷ್ಟು ಆರೋಪವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಕಳೆದ ಮಂಗಳವಾರ ಬಾಂಗ್ಲಾದೇಶಿಗಳ ಅಡ್ಡೆಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ರು. ಖಾಕಿ ಪಡೆ ಬರುವ ಮುನ್ನವೇ ಬಹುತೇಕರು ಎಸ್ಕೇಪ್ ಆಗಿದ್ರು. ಆದರೂ ಪೊಲೀಸರು 7 ಜನರನ್ನ ವಶಕ್ಕೆ ಪಡೆದಿದ್ರು. ಆಗ ಅಕ್ರಮವಾಗಿ ಗ್ಯಾಸ್ ಫಿಲ್ಲಿಂಗ್, ಹೀಲಿಂಗ್ ಗ್ಯಾಸ್ ಫಿಲ್ಲಿಂಗ್ ಮಾಡ್ತಿದ್ದ ಅಕ್ರಮ ದಂಧೆ ಬಯಲಾಗಿತ್ತು. ಪೊಲೀಸರು ಏನ್ ತೊಂದರೆ ಮಾಡ್ತಾರೋ ಏನೋ ಅಂತ ಬಾಂಗ್ಲಾದೇಶಿಗಳೇ ತಮ್ಮ ಮನೆಗಳಿಗೆ ಬೆಂಕಿ ಹಾಕಿ ಎಸ್ಕೇಪ್ ಆಗಿರುವ ಶಂಕೆ ಶುರುವಾಗಿದೆ. ಬೆಂಕಿ ಹೊತ್ತಿಕೊಳ್ಳಲು ಹೀಲಿಯಂ ಗ್ಯಾಸ್ ಹಾಗೂ ಗ್ಯಾಸ್ ಸಿಲಿಂಡರ್ ಮಾತ್ರ ಕಾರಣನ, ಇಲ್ಲ ಯಾರೋ ಬೆಂಕಿ ಹಚ್ಚಿ ಎಸ್ಕೇಪ್ ಆಗೋ ಪ್ರಯತ್ನ ನಡೆಸಿದ್ರ ಅನ್ನೋ ವಿಚಾರವಾಗಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬಾಡಿಗೆಗೆ ನೀಡಿದ ಆತನ ಮೇಲೆ ಕೂಡ ಎಫ್ಐಆರ್ ಅನ್ನ ಮಾಡಲಿಕ್ಕೆ ಪೊಲೀಸರು ಸಿದ್ಧತೆಯನ್ನ ನಡೆಸ್ತಾ ಇರುವಂತದ್ದು. ಈ ರೀತಿಯಾಗಿ ಗ್ಯಾಸ್ ಸಿಲಿಂಡರ್ ಗಳೇನಿದೆ, ಒಂದು ಮನೆಗೆ ಒಂದು ಗ್ಯಾಸ್ ಸಿಲಿಂಡರ್ ಅನ್ನುವಂತಹ ನಿಯಮ ಇದೆ. ಅದನ್ನ ಎಲ್ಲ ದಾಖಲೆಗಳನ್ನ ನೀಡಿ ಆ ಗ್ಯಾಸ್ ಸಿಲಿಂಡರ್ ಪಡಿಬೇಕಾಗುತ್ತೆ. ಆದ್ರೆ ಇಲ್ಲಿ ಒಂದು ಮನೆಯಲ್ಲಿ 10-15 ಸಿಲಿಂಡರ್ ಗಳ ರಾಶಿ ಇದೆ. ಈ ಒಂದು ಗ್ಯಾಸ್ ಸಿಲಿಂಡರ್ ಗಳು ಹೇಗೆ ಬಂತು ಅನ್ನೋದು ಒಂದಿಷ್ಟು ಕುತೂಹಲ ಆಗ್ತಾ ಇದೆ. ಮತ್ತೆ ಇದರ ಬಗ್ಗೆ ಅನುಮಾನಗಳು ಶುರುವಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ಜಾಗದ ಮಾಲೀಕನಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. 5 ಮನೆ ಕಟ್ಟಿಕೊಳ್ಳಲು ಕೇವಲ 6,000 ಬಾಡಿಗೆ. ಅಕ್ರಮ ಬಾಂಗ್ಲಾ ವಲಸಿಗರು 5 ಮನೆಗಳನ್ನ ಕಟ್ಟಿಕೊಳ್ಳಲು ತಿಂಗಳಿಗೆ 6,000 ಬಾಡಿಗೆ ನೀಡುತ್ತಿದ್ರು. ಆದ್ರೆ ಅದೇ ಮಾಲೀಕನಿಗೆ ಸಂಬಂಧಿಸಿದ ಮತ್ತೊಂದು ಜಾಗದಲ್ಲಿ ಅಕ್ಟೋಬರ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿತ್ತು. ಅದೇ ಕಾರಣಕ್ಕೆ ಮಾಲೀಕನೇ ಜಾಗ ಖಾಲಿ ಮಾಡಿಸಲು ಬೆಂಕಿ ಹಾಕಿದ್ನ ಅನ್ನೋ ತನಿಖೆ ನಡೆದಿದೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಕ್ರಮವಾಗಿ ಬಾಂಗ್ಲಾದಿಂದ ಬಂದಿದ್ದ ಅಕ್ರಮ ವಲಸಿಗರ ಗುಡಿಸಲು ಸುಟ್ಟು ಕರಕಲಾಗಿದೆ. ಗುಡಿಸಲು ಭಸ್ಮ ಆಗಿದ್ರೆ ಅಕ್ರಮವಾಗಿ ಬಂದಿದ್ದ ವಲಸಿಗರು ಎಸ್ಕೇಪ್ ಆಗಿದ್ದಾರೆ. ದಟ್ಟವಾಗಿ ಹಬ್ಬಿದ್ದ ಬೆಂಕಿಯಿಂದ ಹೇಗೆ ಎಸ್ಕೇಪ್ ಆದರೂ? ಬೆಂಕಿ ಅನಾಹುತ ಆಕಸ್ಮಿಕವಾ ಇಲ್ಲ ಸಂಚು ರೂಪಿಸಲಾಗಿತ್ತ? ಬನ್ನಿ ನೋಡ್ಕೊಂಬರೋಣ. ಬೆಂಕಿಯ ಜ್ವಾಲೆಯ ಸುತ್ತ ಅನುಮಾನದ ಹುತ್ತ. ಮನೆ ಬಾಗಿಲು ಬಡಿದವರ ಹಿಂದೆ ಬಿದ್ದ ಖಾಕಿ ಪಡೆ. ಬೆಂಗಳೂರಿನ ಬೇಗೂರಿನಲ್ಲಿ ಗುರುವಾರ ಮಧ್ಯರಾತ್ರಿ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ದ ಗುಡಿಸಲುಗಳು ಸುಟ್ಟು ಕರಕಲಾಗಿವೆ. ಆದರೆ ಒಬ್ಬ ವ್ಯಕ್ತಿಗೆ ತೊಂದರೆ ಆಗಿಲ್ಲ. ಇರೋ ಬರೋರೆಲ್ಲ ಯಾರಿಗೂ ಗೊತ್ತಾಗದಂತೆ ಬಟ್ಟೆ ಬರೆ ಸಮೇತ ಜೂಟಾಗಿದ್ದಾರೆ. ಅಂದ್ರೆ ಮನೆಗಳಿಗೆ ಬೆಂಕಿ ಬೀಳುವ ವಿಚಾರ ಅಕ್ರಮ ವಲಸಿಗರಿಗೆ ಮೊದಲೇ ಗೊತ್ತಿತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಬೆಂಕಿ ಏನಿದೆ ಆಕಸ್ಮಿಕನ ಅಥವಾ ಪ್ರೀ ಪ್ಲಾನ್ ಆಗಿ ಈ ಒಂದು ಬೆಂಕಿಯ ನಾಟಕವನ್ನ ಮಾಡಲಾಯ್ತಾ ಅನ್ನುವಂತಹ ಒಂದಿಷ್ಟು ಅನುಮಾನಗಳಿಗೆ ಸಾಕ್ಷಿ ಆಗ್ತಾ ಇರುವಂತದ್ದು ಮತ್ತೆ ಕಾರಣ ಆಗ್ತಾ ಇರುವಂತದ್ದು. ಈ ಬಗ್ಗೆ ಪೊಲೀಸರು ಈಗಾಗಲೇ ತನಿಖೆಯನ್ನ ಆರಂಭ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಒಂದಿಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂತದ್ದು ಈ ಒಂದು ಗ್ಯಾಸ್ ಸಿಲಿಂಡರ್ ಗಳೇನಿದೆ ಆ ಒಂದು ಗ್ಯಾಸ್ ಸಿಲಿಂಡರ್ ಗಳ ರೀಫಿಲಿಂಗ್ ಆಗ್ತಾ ಇತ್ತು. ಅದರ ಜೊತೆಗೆ ಹೀಲಿಯಂ ಗ್ಯಾಸ್ ಅನ್ನ ತಂದು ಇಲ್ಲಿ ರೀಫಿಲಿಂಗ್ ಕೆಲಸವನ್ನ ಮಾಡಲಾಗ್ತಾ ಇತ್ತು ಅನ್ನುವಂತಹ ಒಂದಿಷ್ಟು ಆರೋಪವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ.
ಕಳೆದ ಮಂಗಳವಾರ ಬಾಂಗ್ಲಾದೇಶಿಗಳ ಅಡ್ಡೆಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ರು. ಖಾಕಿ ಪಡೆ ಬರುವ ಮುನ್ನವೇ ಬಹುತೇಕರು ಎಸ್ಕೇಪ್ ಆಗಿದ್ರು. ಆದರೂ ಪೊಲೀಸರು 7 ಜನರನ್ನ ವಶಕ್ಕೆ ಪಡೆದಿದ್ರು. ಆಗ ಅಕ್ರಮವಾಗಿ ಗ್ಯಾಸ್ ಫಿಲ್ಲಿಂಗ್, ಹೀಲಿಂಗ್ ಗ್ಯಾಸ್ ಫಿಲ್ಲಿಂಗ್ ಮಾಡ್ತಿದ್ದ ಅಕ್ರಮ ದಂಧೆ ಬಯಲಾಗಿತ್ತು. ಪೊಲೀಸರು ಏನ್ ತೊಂದರೆ ಮಾಡ್ತಾರೋ ಏನೋ ಅಂತ ಬಾಂಗ್ಲಾದೇಶಿಗಳೇ ತಮ್ಮ ಮನೆಗಳಿಗೆ ಬೆಂಕಿ ಹಾಕಿ ಎಸ್ಕೇಪ್ ಆಗಿರುವ ಶಂಕೆ ಶುರುವಾಗಿದೆ. ಬೆಂಕಿ ಹೊತ್ತಿಕೊಳ್ಳಲು ಹೀಲಿಯಂ ಗ್ಯಾಸ್ ಹಾಗೂ ಗ್ಯಾಸ್ ಸಿಲಿಂಡರ್ ಮಾತ್ರ ಕಾರಣನ, ಇಲ್ಲ ಯಾರೋ ಬೆಂಕಿ ಹಚ್ಚಿ ಎಸ್ಕೇಪ್ ಆಗೋ ಪ್ರಯತ್ನ ನಡೆಸಿದ್ರ ಅನ್ನೋ ವಿಚಾರವಾಗಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬಾಡಿಗೆಗೆ ನೀಡಿದ ಆತನ ಮೇಲೆ ಕೂಡ ಎಫ್ಐಆರ್ ಅನ್ನ ಮಾಡಲಿಕ್ಕೆ ಪೊಲೀಸರು ಸಿದ್ಧತೆಯನ್ನ ನಡೆಸ್ತಾ ಇರುವಂತದ್ದು. ಈ ರೀತಿಯಾಗಿ ಗ್ಯಾಸ್ ಸಿಲಿಂಡರ್ ಗಳೇನಿದೆ, ಒಂದು ಮನೆಗೆ ಒಂದು ಗ್ಯಾಸ್ ಸಿಲಿಂಡರ್ ಅನ್ನುವಂತಹ ನಿಯಮ ಇದೆ. ಅದನ್ನ ಎಲ್ಲ ದಾಖಲೆಗಳನ್ನ ನೀಡಿ ಆ ಗ್ಯಾಸ್ ಸಿಲಿಂಡರ್ ಪಡಿಬೇಕಾಗುತ್ತೆ. ಆದ್ರೆ ಇಲ್ಲಿ ಒಂದು ಮನೆಯಲ್ಲಿ 10-15 ಸಿಲಿಂಡರ್ ಗಳ ರಾಶಿ ಇದೆ. ಈ ಒಂದು ಗ್ಯಾಸ್ ಸಿಲಿಂಡರ್ ಗಳು ಹೇಗೆ ಬಂತು ಅನ್ನೋದು ಒಂದಿಷ್ಟು ಕುತೂಹಲ ಆಗ್ತಾ ಇದೆ. ಮತ್ತೆ ಇದರ ಬಗ್ಗೆ ಅನುಮಾನಗಳು ಶುರುವಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ಜಾಗದ ಮಾಲೀಕನಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. 5 ಮನೆ ಕಟ್ಟಿಕೊಳ್ಳಲು ಕೇವಲ 6,000 ಬಾಡಿಗೆ. ಅಕ್ರಮ ಬಾಂಗ್ಲಾ ವಲಸಿಗರು 5 ಮನೆಗಳನ್ನ ಕಟ್ಟಿಕೊಳ್ಳಲು ತಿಂಗಳಿಗೆ 6,000 ಬಾಡಿಗೆ ನೀಡುತ್ತಿದ್ರು. ಆದ್ರೆ ಅದೇ ಮಾಲೀಕನಿಗೆ ಸಂಬಂಧಿಸಿದ ಮತ್ತೊಂದು ಜಾಗದಲ್ಲಿ ಅಕ್ಟೋಬರ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿತ್ತು. ಅದೇ ಕಾರಣಕ್ಕೆ ಮಾಲೀಕನೇ ಜಾಗ ಖಾಲಿ ಮಾಡಿಸಲು ಬೆಂಕಿ ಹಾಕಿದ್ನ ಅನ್ನೋ ತನಿಖೆ ನಡೆದಿದೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಕ್ರಮವಾಗಿ ಬಾಂಗ್ಲಾದಿಂದ ಬಂದಿದ್ದ ಅಕ್ರಮ ವಲಸಿಗರ ಗುಡಿಸಲು ಸುಟ್ಟು ಕರಕಲಾಗಿದೆ. ಗುಡಿಸಲು ಭಸ್ಮ ಆಗಿದ್ರೆ ಅಕ್ರಮವಾಗಿ ಬಂದಿದ್ದ ವಲಸಿಗರು ಎಸ್ಕೇಪ್ ಆಗಿದ್ದಾರೆ. ದಟ್ಟವಾಗಿ ಹಬ್ಬಿದ್ದ ಬೆಂಕಿಯಿಂದ ಹೇಗೆ ಎಸ್ಕೇಪ್ ಆದರೂ? ಬೆಂಕಿ ಅನಾಹುತ ಆಕಸ್ಮಿಕವಾ ಇಲ್ಲ ಸಂಚು ರೂಪಿಸಲಾಗಿತ್ತ? ಬನ್ನಿ ನೋಡ್ಕೊಂಬರೋಣ. ಬೆಂಕಿಯ ಜ್ವಾಲೆಯ ಸುತ್ತ ಅನುಮಾನದ ಹುತ್ತ. ಮನೆ ಬಾಗಿಲು ಬಡಿದವರ ಹಿಂದೆ ಬಿದ್ದ ಖಾಕಿ ಪಡೆ. ಬೆಂಗಳೂರಿನ ಬೇಗೂರಿನಲ್ಲಿ ಗುರುವಾರ ಮಧ್ಯರಾತ್ರಿ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ದ ಗುಡಿಸಲುಗಳು ಸುಟ್ಟು ಕರಕಲಾಗಿವೆ. ಆದರೆ ಒಬ್ಬನೇ ಒಬ್ಬ ವ್ಯಕ್ತಿಗೆ ತೊಂದರೆ ಆಗಿಲ್ಲ. ಇರೋ ಬರೋರೆಲ್ಲ ಯಾರಿಗೂ ಗೊತ್ತಾಗದಂತೆ ಬಟ್ಟೆ ಬರೆ ಸಮೇತ ಜೂಟಾಗಿದ್ದಾರೆ. ಅಂದ್ರೆ ಮನೆಗಳಿಗೆ ಬೆಂಕಿ ಬೀಳುವ ವಿಚಾರ ಅಕ್ರಮ ವಲಸಿಗರಿಗೆ ಮೊದಲೇ ಗೊತ್ತಿತ್ತ ಅನ್ನೋ ಚರ್ಚೆ ಶುರುವಾಗಿದೆ. ಬೆಂಕಿ ಏನಿದೆ ಆಕಸ್ಮಿಕನ ಅಥವಾ ಪ್ರೀ ಪ್ಲಾನ್ ಆಗಿ ಈ ಒಂದು ಬೆಂಕಿಯ ನಾಟಕವನ್ನ ಮಾಡಲಾಯ್ತಾ ಅನ್ನುವಂತಹ ಒಂದಿಷ್ಟು ಅನುಮಾನಗಳಿಗೆ ಸಾಕ್ಷಿ ಆಗ್ತಾ ಇರುವಂತದ್ದು, ಮತ್ತೆ ಕಾರಣ ಆಗ್ತಾ ಇರುವಂತದ್ದು. ಈ ಬಗ್ಗೆ ಪೊಲೀಸರು ಈಗಾಗಲೇ ತನಿಖೆಯನ್ನ ಆರಂಭ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಒಂದಿಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂತದ್ದು ಈ ಒಂದು ಗ್ಯಾಸ್ ಸಿಲಿಂಡರ್ ಗಳೇನಿದೆ, ಆ ಒಂದು ಗ್ಯಾಸ್ ಸಿಲಿಂಡರ್ ಗಳ ರೀಫಿಲಿಂಗ್ ಆಗ್ತಾ ಇತ್ತು. ಅದರ ಜೊತೆಗೆ ಹೀಲಿಯಂ ಗ್ಯಾಸ್ ಅನ್ನ ತಂದು ಇಲ್ಲಿ ರೀಫಿಲಿಂಗ್ ಕೆಲಸವನ್ನ ಮಾಡಲಾಗ್ತಾ ಇತ್ತು ಅನ್ನುವಂತಹ ಒಂದಿಷ್ಟು ಆರೋಪವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಕಳೆದ ಮಂಗಳವಾರ ಬಾಂಗ್ಲಾದೇಶಿಗಳ ಅಡ್ಡೆಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ರು. ಖಾಕಿ ಪಡೆ ಬರುವ ಮುನ್ನವೇ ಬಹುತೇಕರು ಎಸ್ಕೇಪ್ ಆಗಿದ್ರು. ಆದರೂ ಪೊಲೀಸರು 7 ಜನರನ್ನ ವಶಕ್ಕೆ ಪಡೆದಿದ್ರು. ಆಗ ಅಕ್ರಮವಾಗಿ ಗ್ಯಾಸ್ ಫಿಲ್ಲಿಂಗ್, ಹೀಲಿಂಗ್ ಗ್ಯಾಸ್ ಫಿಲ್ಲಿಂಗ್ ಮಾಡ್ತಿದ್ದ ಅಕ್ರಮ ದಂಧೆ ಬಯಲಾಗಿತ್ತು. ಪೊಲೀಸರು ಏನ್ ತೊಂದರೆ ಮಾಡ್ತಾರೋ ಏನೋ ಅಂತ ಬಾಂಗ್ಲಾದೇಶಿಗಳೇ ತಮ್ಮ ಮನೆಗಳಿಗೆ ಬೆಂಕಿ ಹಾಕಿ ಎಸ್ಕೇಪ್ ಆಗಿರುವ ಶಂಕೆ ಶುರುವಾಗಿದೆ. ಬೆಂಕಿ ಹೊತ್ತಿಕೊಳ್ಳಲು ಹೀಲಿಯಂ ಗ್ಯಾಸ್ ಹಾಗೂ ಗ್ಯಾಸ್ ಸಿಲಿಂಡರ್ ಮಾತ್ರ ಕಾರಣನ, ಇಲ್ಲ ಯಾರೋ ಬೆಂಕಿ ಹಚ್ಚಿ ಎಸ್ಕೇಪ್ ಆಗೋ ಪ್ರಯತ್ನ ನಡೆಸಿದ್ರ ಅನ್ನೋ ವಿಚಾರವಾಗಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬಾಡಿಗೆಗೆ ನೀಡಿದ ಆತನ ಮೇಲೆ ಕೂಡ ಎಫ್ಐಆರ್ ಅನ್ನ ಮಾಡಲಿಕ್ಕೆ ಪೊಲೀಸರು ಸಿದ್ಧತೆಯನ್ನ ನಡೆಸ್ತಾ ಇರುವಂತದ್ದು. ಈ ರೀತಿಯಾಗಿ ಗ್ಯಾಸ್ ಸಿಲಿಂಡರ್ ಗಳೇನಿದೆ, ಒಂದು ಮನೆಗೆ ಒಂದು ಗ್ಯಾಸ್ ಸಿಲಿಂಡರ್ ಅನ್ನುವಂತಹ ನಿಯಮ ಇದೆ. ಅದನ್ನ ಎಲ್ಲ ದಾಖಲೆಗಳನ್ನ ನೀಡಿ ಆ ಗ್ಯಾಸ್ ಸಿಲಿಂಡರ್ ಪಡಿಬೇಕಾಗುತ್ತೆ. ಆದ್ರೆ ಇಲ್ಲಿ ಒಂದು ಮನೆಯಲ್ಲಿ 10-15 ಸಿಲಿಂಡರ್ ಗಳ ರಾಶಿ ಇದೆ. ಈ ಒಂದು ಗ್ಯಾಸ್ ಸಿಲಿಂಡರ್ ಗಳು ಹೇಗೆ ಬಂತು ಅನ್ನೋದು ಒಂದಿಷ್ಟು ಕುತೂಹಲ ಆಗ್ತಾ ಇದೆ. ಮತ್ತೆ ಇದರ ಬಗ್ಗೆ ಅನುಮಾನಗಳು ಶುರುವಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ಜಾಗದ ಮಾಲೀಕನಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. 5 ಮನೆ ಕಟ್ಟಿಕೊಳ್ಳಲು ಕೇವಲ 6,000 ಬಾಡಿಗೆ. ಅಕ್ರಮ ಬಾಂಗ್ಲಾ ವಲಸಿಗರು 5 ಮನೆಗಳನ್ನ ಕಟ್ಟಿಕೊಳ್ಳಲು ತಿಂಗಳಿಗೆ 6,000 ಬಾಡಿಗೆ ನೀಡುತ್ತಿದ್ರು. ಆದ್ರೆ ಅದೇ ಮಾಲೀಕನಿಗೆ ಸಂಬಂಧಿಸಿದ ಮತ್ತೊಂದು ಜಾಗದಲ್ಲಿ ಅಕ್ಟೋಬರ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿತ್ತು. ಅದೇ ಕಾರಣಕ್ಕೆ ಮಾಲೀಕನೇ ಜಾಗ ಖಾಲಿ ಮಾಡಿಸಲು ಬೆಂಕಿ ಹಾಕಿದ್ನ ಅನ್ನೋ ತನಿಖೆ ನಡೆದಿದೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.